ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧುಮೇಹಿಗಳಿಗೆ ಸಿಹಿ ಸುದ್ದಿ. ಭಾರತೀಯ ಔಷಧ ಕಂಪನಿಗಳು ಸೆಮಾಗ್ಲುಟೈಡ್ ಜೆನೆರಿಕ್ ಇಂಜೆಕ್ಷನ್ಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ಮಾರುಕಟ್ಟೆಗೆ ತಂದಿವೆ. ಟೈಪ್ 2 ಮಧುಮೇಹ ಮತ್ತು ತೂಕ ನಿಯಂತ್ರಣಕ್ಕೆ ಪರಿಣಾಮಕಾರಿ ಎನ್ನಲಾದ ಈ ಔಷಧಗಳು ಈಗ ಸಾಮಾನ್ಯ ಜನರಿಗೂ ಕೈಗೆಟುಕುವ ದರದಲ್ಲಿ ಲಭ್ಯವಾಗ್ತಾ ಇವೆ. ಪೇಟೆಂಟ್ ಅವಧಿ ಮುಗಿದ ಬಳಿಕ ನ್ಯಾಟ್ಕೋ, ಸನ್ಫಾರ್ಮಾ, ಜೈಡಸ್ ಮತ್ತು ಡಾಕ್ಟರ್ ರೆಡ್ಡೀಸ್ ಕಂಪನಿಗಳು ವಿಭಿನ್ನ ಬ್ರ್ಯಾಂಡ್ಗಳಲ್ಲಿ ಅಗ್ಗದ ದರದ ಇಂಜೆಕ್ಷನ್ ಬಿಡುಗಡೆ ಮಾಡಿವೆ. ಭಾರತದ ಪ್ರಮುಖ ಔಷಧೀಯ ಕಂಪನಿಗಳು ಸೆಮಾಗ್ಲೂಟೆಡ್ ಇಂಜೆಕ್ಷನ್ನ ಜೆನೆರಿಕ್ ಆವೃತ್ತಿಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿವೆ. ಈ ಔಷಧದ ಪೇಟೆಂಟ್ ಅವಧಿ ಮುಗಿದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದ್ದು, ಟೈಪ್ 2 ಮಧುಮೇಹ ಮತ್ತು ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇರುವ ರೋಗಿಗಳಿಗೆ ಈಗ ಅತ್ಯಂತ ಕಡಿಮೆ ದರದಲ್ಲಿ ಚಿಕಿತ್ಸೆ ಲಭ್ಯವಾಗುತ್ತೆ. ಹೈದರಾಬಾದ್ ಮೂಲದ ನ್ಯಾಟ್ಕೋ ಫಾರ್ಮಾ ತಿಂಗಳಿಗೆ ಕೇವಲ ₹1,290 ದರದಲ್ಲಿ ಈ ಇಂಜೆಕ್ಷನ್ ಬಿಡುಗಡೆ ಮಾಡಿದ ಬೆನ್ನಲ್ಲೇ ಸನ್ ಫಾರ್ಮಾ, ಜೈಡಸ್ ಲೈಫ್ ಸೈನ್ಸಸ್ ಮತ್ತು ಡಾಕ್ಟರ್ ರೆಡ್ಡೀಸ್ ಲ್ಯಾಬೋರೇಟರೀಸ್ ಕೂಡ ತಮ್ಮದೇ ಆದ ಜೆನೆರಿಕ್ ಆವೃತ್ತಿಗಳನ್ನು ಮಾರುಕಟ್ಟೆಗೆ ತಂದಿವೆ. ಯಾವ ಕಂಪನಿಯಿಂದ ಎಷ್ಟು ದರ? ಸನ್ ಫಾರ್ಮಾ ನಾವೆಲ್ ಟ್ರೀಟ್ ತೂಕ ನಿರ್ವಹಣೆಗೆ ಮತ್ತು ಸೆಮಾಟ್ರಿನಿಟಿ ಮಧುಮೇಹಕ್ಕೆ ಈ ಬ್ರ್ಯಾಂಡ್ ಹೆಸರಿನಲ್ಲಿ ಬಿಡುಗಡೆ ಮಾಡಲಾಗಿದೆ. ಇದರ ವಾರದ ಚಿಕಿತ್ಸಾ ವೆಚ್ಚ ಸುಮಾರು ₹750 ರಿಂದ ₹2,000 ವರೆಗೂ ಇರಲಿದೆ. ಜೈಡಸ್ ಲೈಫ್ ಸೈನ್ಸಸ್ ಸೆಮಾಗ್ಲಿನ್ ಮತ್ತು ಮಾರ್ಷೆಮಾ ಆಲ್ಟೆರ್ಮಾ ಅನ್ನೋ ಹೆಸರಿನಲ್ಲಿ ಮಲ್ಟಿ ಡೋಸ್ ಪೆನ್ನೊಂದಿಗೆ ಬಿಡುಗಡೆ ಮಾಡಿದೆ. ಇದರ ಸರಾಸರಿ ಮಾಸಿಕ ವೆಚ್ಚ ₹2,200 ಎಂದು ಅಂದಾಜಿಸಲಾಗಿದೆ. ಡಾಕ್ಟರ್ ರೆಡ್ಡೀಸ್ ಒಬೆಡಾ ಅನ್ನೋ ಹೆಸರಿನಲ್ಲಿ ಭಾರತ ಮೂಲದ DCGI ಅನುಮೋದಿತ ಜೆನೆರಿಕ್ ಸೆಮಾಗ್ಲೂಟೆಡ್ ಅನ್ನ ಬಿಡುಗಡೆ ಮಾಡಿದೆ. ಇದರ ಮಾಸಿಕ ವೆಚ್ಚ ₹4,200. ಭಾರತೀಯ ಔಷಧೋದ್ಯಮದ ಸಾಧನೆ. ಸೆಮಾಗ್ಲೂಟೆಡ್ ಇಂಜೆಕ್ಷನ್ಗಳು ಜಾಗತಿಕವಾಗಿ ಮಧುಮೇಹ ನಿಯಂತ್ರಣ ಮತ್ತು ತೂಕ ಇಳಿಕೆಗೆ ಅತ್ಯಂತ ಪರಿಣಾಮಕಾರಿ ಎಂದು ಸಾಬೀತಾಗಿದೆ. ಭಾರತದ ಫಾರ್ಮಾ ರಫ್ತು 2024-25ರಲ್ಲಿ %9.4 ವೃದ್ಧಿಸಿ $30.47 ಬಿಲಿಯನ್ ತಲುಪಿದೆ. ಪ್ರಸ್ತುತ $60 ಬಿಲಿಯನ್ ಮೌಲ್ಯದ ಈ ವಲಯ 2030ರ ವೇಳೆಗೆ $130 ಬಿಲಿಯನ್ ಬೆಳೆಯುವ ನಿರೀಕ್ಷೆ ಇದೆ. ವಿಶ್ವದಾದ್ಯಂತ ಅತಿ ಹೆಚ್ಚು ಔಷಧ ಉತ್ಪಾದಿಸುವ ದೇಶಗಳಲ್ಲಿ ಭಾರತ 3ನೇ ಸ್ಥಾನದಲ್ಲಿದ್ದು 200ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ರಫ್ತು ಮಾಡ್ತಾ ಇದೆ. ಈ ಹೊಸ ಜೆನೆರಿಕ್ ಔಷಧಿಗಳ ಬಿಡುಗಡೆಯು ಸಾಮಾನ್ಯ ಜನರಿಗೆ ದುಬಾರಿ ಚಿಕಿತ್ಸೆಯನ್ನು ಸುಲಭವಾಗಿ ಕೈಗೆಟುಕುವಂತೆ ಮಾಡಲಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.